ನಮಸ್ಕಾರ ಆತ್ಮೀಯ ಅಭ್ಯರ್ಥಿಗಳೇ, ಇಂಡಿಯನ್ ಏರ್ಫೋರ್ಸ್ ಅಂದರೆ ವಾಯುಸೇನೆಯಲ್ಲಿ ಜಾಯಿನ್ ಹೇಗೆ ಆಗುವುದು ಎಂದು ಹೇಳಿಕೊಡುತ್ತೇನೆ. ಇಂಡಿಯನ್ ಏರ್ಫೋರ್ಸ್ ಜಗತ್ತಿನಲ್ಲಿ 4 ಸ್ಟ್ರಾಂಗೆಸ್ಟ್ ಏರ್ಫೋರ್ಸ್ ಎಂದು ಕರೆಯುತ್ತಾರೆ. ಭಾರತದಲ್ಲಿ 1,70,000 ವಾಯುಸೇನೆ ಇದೆ. ಹಾಗೆಯೇ 1,500 ಏರ್ ಕ್ಯಾಟ್ಸ್ ಇದೆ. ಭಾರತೀಯ ವಾಯುಸೇನೆಯ ಸ್ಥಾಪನೆ 8 ಅಕ್ಟೋಬರ್ 1932ರಲ್ಲಿ ಆಯಿತು. ಆದ್ದರಿಂದ 8 ಅಕ್ಟೋಬರನ್ನು ವಾಯುಸೇನಾ ದಿವಸ ಎಂದು ಕರೆಯುತ್ತಾರೆ. ವಾಯುಸೇನೆಯ ಕೆಲಸ ದೇಶವನ್ನು ಸುರಕ್ಷಿತವಾಗಿ ಕಾಪಾಡಿಕೊಳ್ಳುವುದು ಮತ್ತು ಜರೂರತ್ತು ಬಂದರೆ ವಾಯುವಿನಲ್ಲಿ ಫೈರ್ ಮಾಡಲು ಹಿಂಜರಿಯುವುದಿಲ್ಲ. ಈ ಇಂಡಿಯನ್ ಏರ್ಫೋರ್ಸ್ನಲ್ಲಿ ಬಹಳ ತರಹದ ಕೆಟಗರಿ ಇವೆ. ಅದನ್ನು ಮುಂದೆ ನೋಡೋಣ. ಮೊದಲು ಇಂಡಿಯನ್ ಏರ್ಫೋರ್ಸ್ನಲ್ಲಿ ಜಾಯಿನ್ ಆಗುವುದಕ್ಕೆ ಯಾವ ಎಕ್ಸಾಮಿಂದ ಜಾಯಿನ್ ಆಗಬಹುದೆಂದು ನೋಡೋಣ. NDA ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, ಇದು UPSC ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನಿಂದ ಸೇರಿರುತ್ತದೆ. ಇದರಿಂದ ಕೂಡ ಇಂಡಿಯನ್ ಏರ್ಫೋರ್ಸಲ್ಲಿ ಜಾಯಿನ್ ಆಗಬಹುದು. ಮತ್ತು ಇದಾದ ಮೇಲೆ CDSC ಅಂದರೆ ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ ಎಕ್ಸಾಮಿನೇಷನ್, ಇದರಿಂದ ಕೂಡ ಇಂಡಿಯನ್ ಏರ್ಫೋರ್ಸಲ್ಲಿ ಜಾಯಿನ್ ಆಗಬಹುದು. ಮತ್ತು ಇದಾದ ಮೇಲೆ ಏರ್ಫೋರ್ಸ್ ಕಾಮನ್ ಅಡ್ಮಿಷನ್ ಟೆಸ್ಟ್ AFCAT, ಇದರಿಂದ ಕೂಡ ಇಂಡಿಯನ್ ಏರ್ಫೋರ್ಸ್ ಜಾಯಿನ್ ಆಗಬಹುದು. ಮತ್ತು NCC ನ್ಯಾಷನಲ್ ಕ್ರೆಡಿಟ್ ಕ್ರಾಪ್ಸ್, ಇದರಿಂದ ಕೂಡ ಇಂಡಿಯನ್ ಏರ್ಫೋರ್ಸ್ನಲ್ಲಿ ಜಾಯಿನ್ ಆಗಬಹುದು. ಪ್ರಿಯ ಅಭ್ಯರ್ಥಿಗಳೇ, ಇಂಡಿಯನ್ ಏರ್ಫೋರ್ಸನ್ನು 2 ಭಾಗಗಳನ್ನಾಗಿ ವಿಂಗಡಣೆ ಮಾಡಿದ್ದಾರೆ. ಮೊದಲನೆಯದು ಫ್ಲೈಯಿಂಗ್ ಬ್ರಾಂಚ್, ಇದರಲ್ಲಿ ವಿಭಿನ್ನ ಪ್ರಕಾರದ ಪೈಲಟ್ಗಳು ಇರುತ್ತಾರೆ. ಎರಡನೆಯದು ಗ್ರೌಂಡ್ ಡ್ಯೂಟಿ, ಇದನ್ನು 2 ಭಾಗಗಳನ್ನಾಗಿ ಮಾಡಲಾಗಿದೆ. ಮೊದಲನೆಯದು X ಗ್ರೂಪ್ ಅಂದರೆ ಟೆಕ್ನಿಕಲ್ ಗ್ರೂಪ್, ಎರಡನೆಯದು Y ಗ್ರೂಪ್ ಅಂದರೆ ನಾನ್ ಟೆಕ್ನಿಕಲ್ ಗ್ರೂಪ್. X ಗ್ರೂಪ್ನಲ್ಲಿ ಯಾವ ಪೋಸ್ಟ್ಗಳು ಇರುತ್ತವೆ ಎಂದು ಈಗ ನೋಡೋಣ. ಏರ್ ಫ್ರೇಮ್ ಫಿಟರ್, ವೆಪನ್ ಫಿಟರ್, ವರ್ಕ್ಶಾಪ್ ಫಿಟರ್, ಮೆಡಿಕಲ್ ಫಿಟರ್, ಆಟೋಮೊಬೈಲ್ ಫಿಟರ್, ಎಲೆಕ್ಟ್ರಿಕ್ ಫಿಟರ್, ಎಲೆಕ್ಟ್ರಾನಿಕ್ ಫಿಟರ್. ಮತ್ತು Y ಗ್ರೂಪ್ನಲ್ಲಿ ಯಾವ ಪೋಸ್ಟ್ ಇರುತ್ತವೆ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್, ಅಕೌಂಟ್ ಅಸಿಸ್ಟೆಂಟ್, ಲಾಜಿಸ್ಟಿಕ್ ಅಸಿಸ್ಟೆಂಟ್, ಆಪರೇಷನ್ ಅಸಿಸ್ಟೆಂಟ್, ಮೆಡಿಕಲ್ ಅಸಿಸ್ಟೆಂಟ್, ಮೆಟ್ರೋಲಾಜಿಕಲ್ ಅಸಿಸ್ಟೆಂಟ್ ಮತ್ತು ಎನ್ವಿರಾನ್ಮೆಂಟಲ್ ಸಪೋರ್ಟ್ ಸರ್ವಿಸ್ ಅಸಿಸ್ಟೆಂಟ್, ಸೆಕ್ಯೂರಿಟಿ, ಗ್ರೌಂಡ್ ಟ್ರೈನಿಂಗ್ ಇನ್ಸ್ಟ್ರಕ್ಟರ್, ಮ್ಯೂಸಿಷಿಯನ್ ಆ್ಯಂಡ್ ಕ್ರಿಪ್ಟೋಗ್ರಾಫರ್. ಇವೆಲ್ಲ Y ಗ್ರೂಪ್ ಅಂದರೆ ನಾನ್ ಟೆಕ್ನಿಕಲ್ ಗ್ರೂಪಲ್ಲಿ ಬರುತ್ತವೆ. ಹಾಗಾದರೆ ಇದರ ಏಜ್ ಲಿಮಿಟ್, ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಿಯ ಅಭ್ಯರ್ಥಿಗಳೇ, ನೀವು X ಗ್ರೂಪ್ನಲ್ಲಿ ಜಾಯಿನ್ ಆಗಬೇಕೆನಿಸಿದರೆ ನಿಮ್ಮ ಕ್ವಾಲಿಫಿಕೇಷನ್ ಸೈನ್ಸ್ನಲ್ಲಿ 12th ಪಾಸ್ ಆಗಿರಬೇಕು. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಯಾವುದಾದರೂ ನಡೆಯುತ್ತೆ. ಮತ್ತು 50% ಮಾರ್ಕ್ಸನ್ನು ಕಂಪಲ್ಸರಿ ಪಡೆದಿರಬೇಕು. ಮತ್ತು ನಿಮ್ಮ ವಯಸ್ಸನ್ನು ನೋಡೋದಾದರೆ 18 ವರ್ಷದಿಂದ 21 ವರ್ಷ ಆಗಿರಬೇಕು. ಅಥವಾ B.Ed ಆಗಿದ್ದರೆ 20ರಿಂದ 25 ವರ್ಷ ಆಗಿರಬೇಕು. ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ಆಗಿದ್ದರೆ 20ರಿಂದ 28 ವರ್ಷ ಆಗಿರಬೇಕು. Y ಗ್ರೂಪ್ನಲ್ಲಿ ನೋಡಬೇಕಾದರೆ ನಿಮ್ಮ ಕ್ವಾಲಿಫಿಕೇಷನ್ 12th ಪಾಸ್ ಆಗಿರಬೇಕು. ಯಾವುದೇ ಸಬ್ಜೆಕ್ಟಿಂದ 50% ಮಾರ್ಕ್ಸನ್ನು ಪಡೆದಿರಬೇಕು. ಇದರ ಏಜ್ 17 ವರ್ಷದಿಂದ 21 ವರ್ಷದವರೆಗೆ ಇರುತ್ತದೆ. ಮತ್ತು ವಿಭಿನ್ನ ಪ್ರಕಾರದ ಪೋಸ್ಟ್ಗೆ ವಿಭಿನ್ನ ಪ್ರಕಾರದ ಏಜ್ ಇರುತ್ತೆ. ಇನ್ನು ಇದರ ಫಿಸಿಕಲ್ ಬಗ್ಗೆ ನೋಡೋದಾದರೆ ಫ್ಲೈಯಿಂಗ್ ಬ್ರಾಂಚ್ ಹೈಟ್ 163 ಸೆಂಟಿಮೀಟರ್ ಇರಬೇಕು. ಗ್ರೌಂಡ್ ಡ್ಯೂಟಿ ಹೈಟ್ ಪುರುಷರಿಗೆ 157 ಸೆಂಟಿಮೀಟರ್ ಹೈಟ್ ಇರಬೇಕು ಮತ್ತು ಮಹಿಳೆಯರಿಗೆ 152 ಸೆಂಟಿಮೀಟರ್ ಹೈಟ್ ಇರಬೇಕು. ಹಾಗೆಯೇ ಪುರುಷರಿಗೆ ಚೆಸ್ಟ್ 81 to 86 ಸೆಂಟಿಮೀಟರ್ ಇರಬೇಕು. ಇದು ಫಿಸಿಕಲ್ ಆಯಿತು. ಇನ್ನು ಎಕ್ಸಾಮ್ ಬಗ್ಗೆ ನೋಡುವುದಾದರೆ NDA ಎಕ್ಸಾಮ್ನಲ್ಲಿ ಮ್ಯಾಥಮೆಟಿಕ್ಸ್ 300 ಅಂಕಗಳು ಇರುತ್ತವೆ. ಇಂಗ್ಲಿಷ್ ಮ್ಯಾಥಮೆಟಿಕ್ಸ್ 300 ಮಾರ್ಕ್ಸ್ ಇರುತ್ತವೆ. ಇಂಗ್ಲಿಷ್ 200 ಮಾರ್ಕ್ಸ್ ಇರುತ್ತವೆ. ಮತ್ತು ಜನರಲ್ ನಾಲೆಡ್ಜ್ 400 ಮಾರ್ಕ್ಸ್ ಇರುತ್ತವೆ. ಟೋಟಲ್ ಆಗಿ 900 ಮಾರ್ಕ್ಸ್ ಇರುತ್ತವೆ. ಮತ್ತು ಎಕ್ಸಾಮ್ ಪೂರ್ಣವಾಗಿ ಮುಗಿದ ಮೇಲೆ ASSP ಇಂಟರ್ವ್ಯೂ ಇರುತ್ತದೆ. ಅದು ಕೂಡ 900 ಮಾರ್ಕ್ಸ್ ಇರುತ್ತವೆ. ಟೋಟಲ್ ಆಗಿ 1800 ಮಾರ್ಕ್ಸ್ ಇರುತ್ತವೆ. ಇದಾದ ಮೇಲೆ ಮೆಡಿಕಲ್ ಇರುತ್ತದೆ. ಮೆಡಿಕಲ್ ಆದ ಮೇಲೆ ನಿಮ್ಮ ಮೆರಿಟ್ ಲಿಸ್ಟ್ ತೆಗೆದುಕೊಳ್ಳುತ್ತಾರೆ ಮತ್ತು ಕ್ವಾಲಿಫೈಡ್ ಕ್ಯಾಂಡಿಡೇಟ್ಗಳನ್ನು ಅಥವಾ ಕ್ವಾಲಿಫೈಡ್ ಸ್ಟೂಡೆಂಟ್ಗಳನ್ನು 3 ವರ್ಷಗಳ ಕಾಲ ಟ್ರೈನಿಂಗ್ಗೆ ಕಳುಹಿಸುತ್ತಾರೆ. ಟ್ರೈನಿಂಗ್ ಆದ ನಂತರ ನೀವು ಒಬ್ಬ ಏರ್ಫೋರ್ಸ್ ಆಫೀಸರ್ ಆಗಿರುತ್ತೀರಾ. ಆತ್ಮೀಯ ಅಭ್ಯರ್ಥಿಗಳೇ, ವಾಯುಪಡೆಯನ್ನು ಸೇರಲು NDA ಎಕ್ಸಾಮಿಂದ ಕೂಡ ಸೇರಬಹುದು. ಮತ್ತು ಇದನ್ನು ಹೊರತುಪಡಿಸಿ CDSC ಎಕ್ಸಾಮ್ ಮತ್ತು AFCAT ಅಥವಾ NCCಯಿಂದ ಕೂಡ ಇಂಡಿಯನ್ ಏರ್ಫೋರ್ಸ್ನಲ್ಲಿ ಜಾಯಿನ್ ಆಗಬಹುದು. ಆತ್ಮೀಯ ಭಾವಿ ಅಗ್ನಿವೀರರೇ,
ಪ್ರತಿನಿತ್ಯ ಒಂದೊಂದು ವಿಶೇಷ ವಿಡಿಯೋಗಳನ್ನು ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ನಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅದರಂತೆ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿಪಥ ಯೋಜನೆಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್, ಅಗ್ನಿವೀರ ಟೆಕ್ನಿಕಲ್ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರತಿನಿತ್ಯ 1 ಗಂಟೆ ಲೈವ್ ಇಂಪಾರ್ಟೆಂಟ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಪ್ರಸಾರ ಮಾಡಬೇಕೆಂದು ಯೋಚಿಸುತ್ತಿದ್ದೇವೆ. ಆದರೆ ಯಾವ ಸಮಯಕ್ಕೆ ಪ್ರಸಾರ ಮಾಡಬೇಕೆಂದು ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಆ ಸಮಯಕ್ಕೆ ನಾವು ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಗಳನ್ನು ಪ್ರಸಾರ ಮಾಡುತ್ತೇವೆ. ಜೈ ಹಿಂದ್. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು ಪಿಯುಸಿ ಪಾಸಾದ ಅಭ್ಯರ್ಥಿಗಳಿಗೆ ಹಾಸನ, ಹಾವೇರಿ, ಬೀದರ್ನಲ್ಲಿ ನಡೆಯುವ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಎಸ್ಎಸ್ಸಿ, ಜಿಡಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ ಟಿಸಿ ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.